ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡೆ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿದೆ. ಪತ್ತೆಯಾದಂತಹ 470 ಗ್ರಾಂ ಚಿನ್ನಾಭರಣವನ್ನು ಸರ್ಕಾರಕ್ಕೆ ಒಪ್ಪಿಸುವಂತಹ ಕೆಲಸವನ್ನ ಆ ಕುಟುಂಬ ಮಾಡಿದೆ. ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿದೆ. ಮನೆ ಪಾಯ ಅಗೆಯುವಂತಹ ವೇಳೆ ಸುಮಾರು 470 ಗ್ರಾಂನ ಚಿನ್ನಾಭರಣ ಲಭ್ಯವಾಗಿದೆ. ಸಿಕ್ಕ ನಿಧಿಯನ್ನ ಪ್ರಾಮಾಣಿಕವಾಗಿ ಐಡಿ ಕುಟುಂಬ ಸರ್ಕಾರಕ್ಕೆ ಒಪ್ಪಿಸುವಂತಹ ಕೆಲಸವನ್ನ ಮಾಡಿದೆ. ನಿಧಿ ರಾಜರದ್ದಾಗಿದ್ರೆ ಅದನ್ನ ಸರ್ಕಾರ ತಮ್ಮ ಬಳಿ ಇಟ್ಕೊಳ್ಳಿ, ಅದು ನಮ್ಮ ಪೂರ್ವಜರದ್ದಾಗಿದ್ರೆ ಅದನ್ನು ನಮಗೆ ವಾಪಸ್ ಕೊಟ್ಬಿಡ್ಲಿ. ಕಾರಣ ನಮ್ಮದೊಂದು ಬಡತನದ ಕುಟುಂಬ, ನಾವು ಪ್ರಾಮಾಣಿಕವಾಗಿ ಇದನ್ನು ಸರ್ಕಾರಕ್ಕೆ ಒಪ್ಪಿಸುವ ಕೆಲಸವನ್ನು ಮಾಡಿದ್ದೀವಿ. ಅದರ ಪರಿಶೀಲನೆಯ ನಂತರದಲ್ಲಿ ಸರ್ಕಾರ ತೀರ್ಮಾನ ತೆಗೆದುಕೊಂಡು ಮುಂದುವರೆದಂತೆ ಏನು ಅನ್ನೋದರ ಬಗ್ಗೆ ನಿಧಿ ವಿಷಯವಾಗಿ ತೀರ್ಮಾನ ತೆಗೆದುಕೊಳ್ಳಿ ಅಂತ ರೆತ್ತಿ ಕುಟುಂಬ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದೆ. ಶಾಲಾ ಹಾಕೋದ್ರ ಮುಖಾಂತರ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಅವರ ತಾಯಿಯಾದಂತ ಕಸ್ತೂರಮ್ಮವರಿಗೂ ಕೂಡ ಗ್ರಾಮ ಪಂಚಾಯತಿ ಸದಸ್ಯರವರು ಶಾಲಾ ಸನ್ಮಾನ ಮಾಡಬೇಕಂತ ಹೇಳಿ ಅವರು ತಿಳಿಸ್ಕೊಡ್ತಾರೆ. ಐತಿಹಾಸಿಕ ಸ್ಥಳವಾದಂತಹ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನಿನ್ನೆಯಷ್ಟೇ ನಿಧಿ ದೊರೆತಿರುವಂಥದ್ದು. ಆ ನಿಧಿ ಕಸ್ತೂರವ್ವ ರಿತ್ತಿ ಎನ್ನುವರ ಒಂದು ಮನೆಯ ಅಡಿಪಾಯ ತೆಗೆಯುವಂಥ ಸಂದರ್ಭದಲ್ಲಿ ಆ ಒಂದು 470 ಗ್ರಾಂ ತೂಕದ ಒಂದು ನಿಧಿ ಸಿಕ್ಕಿರುವಂಥದ್ದು. ಆ ಕುಟುಂಬಸ್ಥರು ನಮ್ಮ ಜೊತೆಗಿದ್ದಾರೆ. ಅದು ಹೇಗೆ ಸಿಕ್ತು, ಅದರಲ್ಲಿ ಏನೇನು ಸಾಮಗ್ರಿ ಇದ್ದು, ಮೊದಲು ಯಾರಿಗೆ ಸಿಕ್ತು ಅನ್ನುವಂಥದ್ದನ್ನು ಈಗ ಸ್ವತಃ ಕುಟುಂಬಸ್ಥರನ್ನು ಕೂಡ ನಾವು ಈಗ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಅಮ್ಮ, ಈಗ ಅದು ನಿಮ್ಗೆ ನಿಧಿ ಸಿಕ್ಕಿದೆ, ಅದನ್ನು ನೀವು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸುವಂಥ ಕೆಲಸ ಮಾಡಿದ್ರಿ. ಏನು ಅನಿಸುತ್ತೆ ಮೇಡಮ್ ನಿಮಗೀಗ? ಅದು ನಿಮ್ಗೆ ಅವರು ನಮ್ದಾರ ನಮಗೆ ಕೊಡ್ರಿ, ಸರ್ಕಾರ ಯಾರ ಕೊಡ್ರಿ, ನಮ್ಮದು ನಮ್ಮ ಮನೆಯನ್ನು ನಮ್ಮ ಅಜ್ಜ ಅಮ್ಮನ ನಮಗೆ ಕೊಡ್ರಿ, ಇನ್ನು ದುಡಿಕೊಂಡು ಅದೇನು ಅಮ್ಮ, ಈಗ ನೀವು ಪ್ರಾಮಾಣಿಕತೆಯಿಂದ ಸರ್ಕಾರಕ್ಕೆ ಕೊಡುವಂಥ ಕೆಲಸ ಮಾಡಿದ್ರಿ, ಒಪ್ಪಿಸುವಂಥ ಕೆಲಸ ಮಾಡಿದ್ರಿ. ಈಗ ಸರ್ಕಾರದಿಂದ ನೀವು ಏನನ್ನು ಬಯಸ್ತೀರಿ? ನಿಮ್ಗೆ ಹಣ ಬೇಕೋ ಅಥವಾ ಬಂಗಾರ ಬೇಕೋ? ನಿಮ್ಗೆ ಏನನ್ನು ಸರ್ಕಾರದಿಂದ ಏನನ್ನು ಬಯಸ್ತೀರಿ ನೀವು? ನಮ್ಮದ ಹುಡುಗ ಕೆಲಸ ಕೊಡ್ಬೇಕು, ನಮ್ಮ ಮನೆ ಇಲ್ಲ, ನಮ್ಮ ಮನೆ ಮಾಡ್ಕೊಡ್ಬೇಕು, ನಾಳೆ ಮಾಡ್ಕೊಡ್ಬೇಕು. ಸರಿ, ಮತ್ತೆ ಏನು ಹೇಳೋಣ ನಮ್ಮ ಅದು ಬಂಗಾರ ಆದರೆ ನಿಮ್ಮದಾದ್ರೆ ವಾಪಸ್ ಕೊಡಬೇಕು. ನಮ್ದು ಅಲ್ಲಂತಾರೆ ದುಡಿಯಾರ ನಿಮ್ದು ಅನ್ನ ಅಂತಾರೆ ರೀ, ದುಡಿ ಇದು ಯಾರು ಅವನು ನಿಮ್ದು ಇದು ಅಂದ್ರೆ ನಮ್ದು ನಮ್ಗೆ ಫೋನ್ ಇದು ಅಂದ್ರೆ ಅವ್ರಿಗೆ ಫೋನ್. ಸರಿ ನಾನು ಸರಿ ಈಗ ವಾಪಸ್ ಬೇಕಾ ನಮಗೆ? ನಮ್ಗೆ ವಾಪಸ್ ಬೇರೆ, ನಮ್ಮದ ಇನ್ನೊಂದು ಫೋನ್ ನನ್ನ ಪಯಾರ ಕೊಡ್ರಿ. ನಾವು ಬರೋದು ದುಡ್ಕೊಂಡು ತಿಂತೀವ್ರಿ, ನಾವು ಅದು ದುಡ್ಕೊಂಡು ತಿನ್ಬೇಕ್ರಿ ಅಂತ. ಅಮ್ಮ, ಈಗ ಅದು ಬಂಗಾರ ಏನು ನಿಮ್ಮ ಹಿರಿಯರಿಗೆ ಸಂಬಂಧಪಟ್ಟಿದ್ದು ಅಥವಾ ರಾಜ ಮಹಾರಾಜರ ಕಾಲಕ್ಕೆ ಸಂಬಂಧಪಟ್ಟಿದ್ದು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದರೂ ಇದೆಯಮ್ಮ? ನಮ್ಮದು ಏನು ನಮ್ಮದ ಏನು ನಮ್ಮದು ಅದಲ್ಲ. ನಿನ್ನೆ ಹೇಳ್ಯಾರ ಅವರು, ನಮ್ಗೆ ಏನು ತೊಗೊಂಡು ಹೋಗ್ಯಾರ ಅವರು. ಅದು ಮುಂದೆ ಅವಾಗಿನ ಕಾಲ ಅಂದು ಅವ್ರು ಇವ್ರಿ ನಾವು ದುಡಿ ಯಾರ್ಯಾರು ಬಂದು ಇದು ನಿಮ್ದ ಅಂತ ಹೇಳ್ಯಾರ ಅವ್ರು. ನಿಮ್ದ ವಸ್ತಿದು ನೀವು ನೋಡಿ ಅಂತ ಹೇಳ್ಯಾರ ಅವರು. ದುಡಿ ಯಾರು ಬಸ್ ಯಾರ ಯಾರು ಅಂತಾರೆ
ಈಗ ನಿಧಿ ಸಿಕ್ಕಿರುವಂಥದ್ದನ್ನು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸುವಂಥ ಕೆಲಸ ಮಾಡಿದರೆ ಏನನ್ನ ಬಯಸ್ತೀರಿ ಸರ್ ಇಂಥ ಸಂದರ್ಭದೊಳಗೆ? ನೋಡ್ರಿ, ಅದು ನಿನ್ನೆ ಎಷ್ಟಂದರೆ 11 ಗಂಟೆ ಆಗಿತ್ತು. ಅವಾಗ ನಮ್ಮ ತಮ್ಮ ಅಲ್ಲಿ ಕೆಲಸ ಮಾಡೋ ಹೊತ್ತಿನಲ್ಲಿ ಅದು ಸಿಕ್ಕಿದೆ. ನಾನು ಬೇರೆ ಕೆಲಸ ಐತಂತ ಹೋಗಿದ್ದೆ. ಇವ್ನು ಸಿಕ್ಕ ತಕ್ಷಣ ಇವನು ಏನು ಮಾಡಿದ್ದಾನೆ, ಅದು ಏನಂದ್ರೆ ಗುಡಿ ಒಳಗಡೆ ಹಾಕ್ಬಿಟ್ಟು ಇಟ್ಟಿದ್ದಾನೆ. ಇದು ಬಂಗಾರದ್ದು ಅಂತೇಳಿ ಅವರೆಲ್ಲ ಸಾರ್ವಜನಿಕರು ಸೇರಿ ಏನು ಕಾಲ್ ಮಾಡಿ ಏನಂದ್ರೆ ಪುರಾತತ್ವ ಇಲಾಖೆಯವ್ರಿಗೆ ಮತ್ತು ಇವ್ರಿಗೆ ನ್ಯೂಸ್ ಚಾನಲ್ ಅವ್ರಿಗೆ ಇದನ್ನು ಮಾಡಿದ್ದಾರೆ, ಸುದ್ದಿ ಮುಟ್ಟಿಸಿದ್ದಾರೆ. ಇವಾಗ ಏನಾದರೆ ಅದನ್ನು ತೊಗೊಂಬಂದ್ಬಿಟ್ಟು ಇವರು ತೊಗೊಂಡು ಹೋಗಿದ್ದಾರೆ. ನಮ್ಮ ತಮ್ಮ ಅವನಿಗೆ ಕೊಟ್ಟು ಕಳಿಸಿದ್ದಾನೆ, ಎಲ್ಲ ಇದನ್ನು ಮಾಡಿದ್ದಾರೆ. ಇವಾಗ ನಮ್ಗೆ ಪ್ರಾಬ್ಲಮ್ ಏನಾಗಿರೋದು ಅಂದರೆ, ಇವಾಗ ಮನೆ ಕಡಿಸ್ತಾ ಇದ್ದೀವಲ್ಲ, ಇವಾಗ ಅದನ್ನು ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಇವಾಗ ಇನ್ನೂ ಯಾರು ಸರ್ಕಾರ ಕಡೆಯಿಂದ ನಮ್ಗೆ ಇನ್ನೂ ಇನ್ಸ್ಟ್ರಕ್ಷನ್ ಏನೂ ಬಂದಿಲ್ಲ. ಇವಾಗ ನಾವು ಅದನ್ನು ನಮ್ದು ಇರೋದು ಮನೆ ಅದೇ ಒಂದೇ. ಇವಾಗ ಅದೇ ಜಾಗ ನಮ್ದು, ಯಾವುದು ಹೊಲ ಇಲ್ಲ, ಮನೆ ಇಲ್ಲ, ಅದು ಜಾಗ ಇಲ್ಲ. ನಮ್ಗೆ ಇರೋದು ಅಷ್ಟೇ ಜಾಗ. ಅದೇ ಇರೋದನ್ನು ನಮ್ಗೆ ಈಗ ಮನೆ ಇರಲಿಲ್ಲ, ಅದನ್ನು ಇವಾಗ ಹೆಂಗಾದ್ರೂ ಮಾಡಿ ಹಾಕ್ಸ್ಬೇಕಂತ ಇದ್ವಿ. ಇವಾಗೆಲ್ಲ ನಮ್ಮ ಮನೆ ಈಗ ನಮ್ಮ ಕುಟುಂಬದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಇವಾಗ ಅದೇ ಒಂಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಈಗ ನಮಗೆ ನಿಧಿ ಸಿಕ್ಕಿರೋದು ಇವಾಗ ನಮ್ಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇವಾಗ ಏನಂದರೆ, ಇವಾಗ ಮನೆ ಯಾವಾಗ ನಾವು ಹಾಕಿಸ್ಬೇಕು, ಇವಾಗ ತೊಂದರೆಯಲ್ಲಿದ್ದೀವಿ. ನಮ್ಗೆ ಬೇಗ ಮನೆ ಬೇಕು. ಈಗ ಹೊರಗಡೆ ಇದ್ದೀವಿ ನಾವು, ಏನಂದರೆ ಹೊರಗಡೆ ಇದ್ದೀವಿ. ಇವಾಗ ನಮ್ಗೆ ಮನೆ ಬೇಕಂತ ಕಟ್ಸೋಳಗೆ ಈಗ ನಮ್ಗೆ ಅದು ಪ್ರಾಬ್ಲಮ್ ಆಗಿಬಿಡೈತೆ. ಇವಾಗ ನಾವು ಸರ್ಕಾರಲಿದ್ರೆ ಏನು ಮನೆ ಮಾಡ್ಕೊತೀವಿ ಅಂದರೆ, ಇವಾಗ ನಮ್ಗೆ ಮನೆ ಬೇಕು. ಇವಾಗ ನಾವು ಅಲ್ಲೇ ಕಟ್ಸ್ಕೋಬೇಕಾ, ಏನು ಬೇರೆ ಕಡೆ ಕಟ್ಸ್ಕೋಬೇಕಾ? ನಮ್ಗೆ ಬೇಗ ಸ್ವಲ್ಪ ಇದನ್ನು ಮಾಡಬೇಕು. ಅಂದರೆ ಇವಾಗ ನಮ್ಮ ಮನೆ ಇಲ್ಲ, ನಾವು ಬಾಡಿಗೆ ಮನೆಯಲ್ಲಿ ಅಲ್ಲಿ ಇದ್ದರೆ ನಮ್ಗೆ ಸ್ವಲ್ಪ ಭಾಳ ತೊಂದರೆ ಆಗ್ತದೆ. ಏಕೆಂದರೆ ಇವಾಗ ಇವರೆಲ್ಲ ಕೂಲಿ ಕೆಲಸ ಮಾಡಿಬಿಟ್ಟು ಅದನ್ನ ಮನೆ ಕಟ್ಟಿಸ್ತಾ ಇರೋದು. ಇವಾಗ ನಮ್ಮ ಸ್ವಂತ ಮನೆ ಇಲ್ಲ. ಅದಕ್ಕೆ ಇವಾಗ ನಿಧಿ ಸಿಕ್ಕೈತೆ ಅಂತ ಅದು ನಮ್ಗೆ ಕಸ್ಕೊಂಡು ಹೋಗ್ಬಿಟ್ಟಂಗೆ ಆಗ್ಬಿಟ್ಟೈತೆ. ಈಗ ನಮ್ಗದು ಇವಾಗ ಯೂಸೇ ನಮ್ಗೆ ಏನು ಮಾಡ್ಬೇಕಂತಲೇ ದಿಕ್ಕು ತೋರಿಸ್ತಾ ಇಲ್ಲ. ಅದಕ್ಕೆ ನಾವು ಸರ್ಕಾರದಿಂದ ಮತ್ತು ಊರಿನ ಗುರು ಹಿರಿಯರಿಗೆ ಏನು ಇದು ಮಾಡ್ಕೊಂತಂದರೆ, ನಮ್ಗೆ ಅದನ್ನು ಆದಷ್ಟು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನಿದ್ದಾರೆ ಇವ್ರಿಗೆ ಕೇಳ್ಕೊಳ್ಳೋದೇನೆಂದ್ರೆ, ಅದನ್ನು ಒಟ್ಟು ಪರಿಹಾರ ಇವಾಗ ಪರಿಹಾರ ಜಲ್ದಿ ನಮ್ಗೆ ಏನಂದ್ರೆ ಬೇರೆ ಮನೆ ಸೂರು ಮಾಡಿಕೊಡೋದಿರಲಿ. ಒಟ್ಟಲ್ಲಿ ನಮ್ಗೆ ಏನಂದರೆ ಆತಂಕ ಆಗ್ಬಿಟ್ಟದ. ಅದನ್ನು ಏನು ಮಾಡ್ಬೇಕಂತ ನಮ್ಗೆ ತಿಳಿತಾ ಇಲ್ಲ. ಅದಕ್ಕೆ ಸರ್ಕಾರದವ್ರು ಒಂದು ಸ್ವಲ್ಪ ನಮಗೆ ಬೇರೆ ರೀತಿಯಿಂದನಾದರೂ ಇಲ್ಲ ಅಲ್ಲೇ ಮನೆಯಾದರೂ ಕಟ್ಟಿಸ್ಕೊಳ್ಳಿ ಏನಾದರೂ ಅಂತ ಅವರು ನಮಗೆ ಪರಿಹಾರನ ಮಾಡಿಕೊಡ್ಬೇಕಂತ ಅವರಲ್ಲಿ ನಾನು ಕೇಳ್ಕೊತೀನಿ. ಇದು ಕುಟುಂಬಸ್ಥರ ಮಾತುಗಳು. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ್.